ನಮಸ್ತೆ ಗೆಳೆಯರೆ, ಖುಷಿ ಆಯಿತು ಕಿರಿಕ್ ಪಾಪ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕಾಗಿ. ಕಾಶಿಯ ಚಾರಣವನ್ನು ನಾವು ಮುಗಿಸಿಕೊಂಡು ಇಲ್ಲಿಂದ ಹೊರಟಿದ್ದು ನಾವು ಅಯೋಧ್ಯೆಯ ಶ್ರೀರಾಮಚಂದ್ರನ ಜನ್ಮಭೂಮಿಯಾಗಿರುವಂತಹ ಅಯೋಧ್ಯೆಗೆ ನಾವಿವಾಗ ಹೊರಟಿರೋದು. ಇಲ್ಲಿಂದ ಮತ್ತೆ ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಈ ಜನಗಳು, ಈ ಗಾಡಿಗಳು ಎಲ್ಲ ದಾರಿ ಉದ್ದಕ್ಕೂ ಇದೇ ಮುಂದುವರಿಯುತ್ತಿದೆ. ನಿಮಗೂ ಬೋರ್ ಆಗ್ಬೋದು 2-3 ವೀಡಿಯೋಗಳಲ್ಲಿ ಈ ಥರನೇ ಗಾಡಿಗಳಲ್ಲಿ ಹೋಗೋದು. ಆದರೆ ಅಲ್ಲಿ ಹೋಗ್ತಿದ್ದಾವಾಗ ಅಲ್ಲಿ ಸಿಕ್ತಿದ್ದ ಖುಷಿಗಳೆಲ್ಲ ತುಂಬ ಖುಷಿಯಾಗಿ ನಮಗೆ ವೆಲ್ಕಮ್ ಮಾಡಲಿಕ್ಕೆ ನಿಂತಿರೋ ಥರನೇ ಕಾಣಿಸ್ತಿತ್ತು ಎಲ್ಲರೂ. ಇವರೆಲ್ಲ ಎಲ್ಲೆಲ್ಲಿಂದನೂ ಸುಮ್ಮನೆ ಏನೂ ಬರಲಿಕ್ಕಿಲ್ಲ. ಇವರು ಏನೋ ಒಂದು ಇಲ್ಲಿ ಇದೆ ಅಂತಲೇ ಅಂದ್ಕೊಂಡು ದೇವರ ಸನ್ನಿಧಿಗೆ ಒಂದು ಹೋಗಬೇಕಂತ ಅಂದ್ಕೊಂಡು ಇಷ್ಟೊಂದು ದೂರಗಳಿಂದ ಗಾಡಿಗಳಲ್ಲಿ ಬೇರೆ ಗಾಡಿಗಳನ್ನ ಮಾಡಿಕೊಂಡು ಈ ಥರ ಎಲ್ಲ ಬಂದಿದ್ದಾರೆ ನೋಡಿ. ಎಲ್ಲೆಲ್ಲಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಅಜ್ಜ ಅಜ್ಜಿ ಅಂದಿರು. ಇವರೆಲ್ಲ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾವು ಒಂದು ಸಣ್ಣವರಾಗಿ ಹೋಗಿದ್ವಲ್ವ, ತುಂಬ ಖುಷಿ ಅನಿಸ್ತಿತ್ತು ನಮಗೆ. ಮತ್ತೆ ಇಲ್ಲಿ ಜನ ನೋಡಿ, ಎಲ್ಲಿಂದ ಎಲ್ಲಿ ಸಾಗರೋಪಾದಿಯಲ್ಲಿ ಜನ ಎಲ್ಲ ಬರ್ತಾನೇ ಇದ್ದರು, ಹೋಗ್ತಾನೇ ಇದ್ದರು, ಖಾಲಿ ಆಗ್ತಾನೇ ಇದ್ದರು. ಕಾಶಿ ದೇವಸ್ಥಾನದಲ್ಲಿ ನಮಗೆ ಒಂದು ಬೇಜಾರಾಗಿದೆ ಅಂದರೆ, ಒಂದು ಸ್ವಲ್ಪ ಬೇಜಾರಾಯಿತು ಅಂದರೆ, ತುಂಬ ಗಂಟೆಗಟ್ಟಲೆ ಅಂದರೆ ನಾವು ನಿಂತಿದ್ರು ಈ ಪೊಲೀಸ್ನವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಟರೆ ಅವ್ರನ್ನೆಲ್ಲ ಮುಂದೆ ಹೋಗಿ ದೇವ್ರ ದರ್ಶನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ರು. ನಮಗೆ ಒಂದು ಸೆಕೆಂಡಲ್ಲಿ ನೋಡೋಕ್ಕೆ ಚಾನ್ಸ್ ಕೊಟ್ಟಿರಲಿಲ್ಲ ನಮಗೆ. ಅಂದರೆ ಸಿಕ್ಕಾಪಟ್ಟೆ 4-5 ಗಂಟೆ ವೆಯ್ಟ್ ಮಾಡಿದ್ದೀವಿ ನಾವು ಅಲ್ಲಿ ನಿಂತು ಲೈನಲ್ಲಿ ನಿಂತ್ಕೊಂಡು ಭಜನೆ ಎಲ್ಲ ಹೇಳ್ಕೊಂಡು ಈ ಥರ ಇದ್ದಾವಾಗ ಪೊಲೀಸ್ನವರೇ ಬಂದುಬಿಟ್ಟು ಅಲ್ಲಿ ಎದುರಲ್ಲಿ ನಮಗಿಂತ ಎದುರುಗಡೆ ಕರ್ಕೊಂಡೋಗಿ ಅವ್ರನ್ನ ಸೇರಿಸಿ ಲೈನ್ಗೆ ಅಲ್ಲಿಂದ ದೇವ್ರ ದರ್ಶನಕ್ಕೆ ಕರ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡ್ತಿದ್ರು. ಆದರೆ ಆ ಥರ ಎಲ್ಲ ಮಾಡಿದರೆ ಅದೇ ಸಿಕ್ಕಾಪಟ್ಟೆ ಜನ ಲೈನಲ್ಲಿ ನಿಂತಿದ್ದವ್ರಿಗೆ ಬೇಜಾರಾಗುತ್ತಲ್ವ. ಸುಮ್ಮನೆ ದುಡ್ಡು ಕೊಟ್ಟ ತಕ್ಷಣ ಅವನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ, ಅದೇ ಇಲ್ಲಿ ನಿಂತಿರೋರೆಲ್ಲ ಅದೇ ಹೇಳ್ತಿದ್ರು, ನೀವು ಬಿಡಬೇಡಿ, ಲೈನ್ ಬಿಡಬೇಡಿ ಆ ಥರ ಈ ಥರ ಅಂತ. ಅಲ್ಲಿ ಅದೇ ಒಂದು ಬೇಜಾರಾಗಿತ್ತು. ಇಲ್ಲಾಂದರೆ ಭಾರಿ ಚೆನ್ನಾಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ. ಈ ಲೈಫಲ್ಲಿ ಬರೆದಿದ್ರೆ ಇನ್ನೊಂದು ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಕಾಶಿಗೆ. ಭಾರಿ ಚೆನ್ನಾಗಿತ್ತು. 1-2 ದಿನ ಅಲ್ಲೇ ಹಾಲ್ಟ್ ಆಗಿ ಬರೋ ಥರನೇ ಹೋಗಬೇಕು, ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಇಲ್ಲಿಂದ ನಾವು ಹೋಗ್ತಾ ರಾಮ ಮಂದಿರಕ್ಕೆ 200 ಕಿಲೋಮೀಟ್ರ್ ಏನೋ ಡಿಸ್ಟೆನ್ಸ್ ಅಷ್ಟೇ ಇದ್ದಿದ್ದು. ಇಲ್ಲಿಂದ ಹೋಗ್ತಾ ಅದೇ ಮ್ಯಾಪ್ ಹಾಕ್ಕೊಂಡೇ ಹೋಗಿದ್ದು ನಾವು. ಎಲ್ಲೂ ರೂಟೆಲ್ಲ ಕರೆಕ್ಟಾಗಿ ಗೊತ್ತಿರಲಿಲ್ಲ, ಮ್ಯಾಪ್ ನೋಡಿಕೊಂಡೇ ಹೋಗ್ತಿದ್ದದ್ದು ನಾವು. ಅಲ್ಲಿ ಸಿಮೆಂಟಿದ್ದು ಕಲ್ಲಿದೆಲ್ಲ ಸ್ಟ್ಯಾಚ್ಯೂಗಳನ್ನೆಲ್ಲ ನೋಡ್ತಾ ಭಾರಿ ಖುಷಿ ಆಗ್ತಿತ್ತು. ಎಲ್ಲೆಲ್ಲೆಲ್ಲ ಹೆಸರು ಮಾಡಿದ್ದಾರೆ ಕನ್ನಡದವರು ಅಂತೆಲ್ಲ, ಕನ್ನಡದ ಕವಿಗಳೆಲ್ಲ ಎಲ್ಲೆಲ್ಲೆಲ್ಲ ಹೆಸರು ಮಾಡಿದ್ದಾರೆ, ಅವ್ರದ್ದೆಲ್ಲ ಸ್ಟ್ಯಾಚ್ಯೂ ಅಲ್ಲಿ ಏನಕ್ಕಿದೆ ಆ ಥರ ಎಲ್ಲ. ಜಾಸ್ತಿಯಾಗಿ ನಮಗೆ ನೋಡೋಕ್ಕೆ ಸಿಗ್ತಿದ್ದದ್ದು ಒಂದು ಶಿವಾಜಿದು ಮತ್ತು ಬಸವಣ್ಣದು, ಅಂಬೇಡ್ಕರ್ ಈ ಥರ ಸ್ಟ್ಯಾಚ್ಯೂಗಳು ಸಿಮೆಂಟ್ಗಳಲ್ಲೆಲ್ಲ ಜಾಸ್ತಿ ತುಂಬ ನೋಡ್ತಿದ್ವಿ ಹೋಗ್ತಾ. ಆದರೆ ಜಾಸ್ತಿ ಸಿಗ್ತಿದ್ದೊಂದು ಶಿವಾಜಿದೆ. ನಾವು ನೋಡಿದ ಮಟ್ಟಿಗೆ ಇಲ್ಲಿ ಪೊಲೀಸ್ನವ್ರಿಗೆ ಅಷ್ಟೊಂದೆಲ್ಲ ಬೆಲೆ ಕೊಡ್ತಿರಲಿಲ್ಲ ಆ ಕಡೆ ಎಲ್ಲ. ಈ ಕಡೆ ನಾವೆಲ್ಲ ಪೊಲೀಸ್ನವ್ರು ಅಂದರೆ ಒಂದು ರೆಸ್ಪೆಕ್ಟ್ ಇರುತ್ತೆ, ಎಲ್ಲ ಇರುತ್ತೆ. ಅಲ್ಲಿ ಆ ಕಡೆ ಎಲ್ಲ ನೋಡೋ ರೀತಿಯೇ ಬೇರೆ ಅನಿಸುತ್ತೆ ನನ್ನ ಲೆಕ್ಕದಲ್ಲಿ. ನಾವು ನೋಡಿದ ಪ್ರಕಾರ ಏನೋ ಗೊತ್ತಿಲ್ಲ. ಆಮೇಲೆ ನಮ್ಮ ಮಂಗಳೂರು, ಉಡುಪಿ, ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಎಲ್ಲ ಸಿಗುತ್ತೆ. ಪೊಲೀಸ್ನವ್ರಿಗೆಲ್ಲ ರೆಸ್ಪೆಕ್ಟ್ ಎಲ್ಲ ಕೊಡೋದು ಈ ಥರ ಎಲ್ಲ ಜಾಸ್ತಿ ಇದೆ ಈ ಕಡೆ. ಆದರೆ ಆ ಕಡೆ ಸ್ವಲ್ಪ ಆ ಥರ ಕಾಣಿಸ್ತು ನಮಗೆ, ಏನೋ ಗೊತ್ತಿಲ್ಲ ಆ ಥರ. ಇಲ್ಲೇ ನೋಡ್ಬೋದು ನೀವು, ಹೆಲ್ಮೆಟ್ಗಳನ್ನ ಯಾರೂ ಹಾಕಿಲ್ಲ ಇಲ್ಲಿ ಹೋಗ್ತಿರುವಾಗ. ಹೆಲ್ಮೆಟ್ಗಳನ್ನ ನೋಡಿ ಯಾರೂ ಹಾಕಲ್ಲ. ಹೆಲ್ಮೆಟ್ಗಳನ್ನ ಬೇಸಿಕ್ ರೂಲ್ಸ್ಗಳನ್ನ ಫಾಲೋ ಮಾಡಲ್ಲ ಇಲ್ಲಿ ಸರಿಯಾಗಿ. ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಳ್ತಿರೋದು. ಅಂದರೆ ಅಷ್ಟೊಂದು ಸ್ಟ್ರಿಕ್ಟಾಗಿ ಇಲ್ಲ ಅನಿಸುತ್ತೆ. ಇಲ್ಲಿ ನೋಡೋಕ್ಕೆ ನಮಗೆ ಡಿಫ್ರೆಂಟ್, ಅಂದರೆ ನಾವು ಮೊದಲು ಸಲ ನೋಡ್ತಿರೋದು ಆ ಥರ ಅನಿಸಿರ್ಬೋದು ನಮಗೆ. ಪ್ರಕೃತಿ ಭಾರಿ ಚೆನ್ನಾಗಿ ನಮಗೊಂದು ಖುಷಿ ಕೊಡ್ತಿತ್ತು. ಹೋದ ಜಾಗಗಳಲ್ಲೆಲ್ಲ ಪ್ರಕೃತಿಗಳು ನಮ್ಮನ್ನು ವೆಲ್ಕಮ್ ಮಾಡೋ ರೀತಿಯೇ ಭಾರಿ ಚೆನ್ನಾಗಿತ್ತು ಅದು. ಮತ್ತು ಫ್ಲೈಓವರ್ಗಳ ಮೇಲೆ ಈ ದಾರಿದೀಪಗಳು ನೋಡಿ, ಒಂದೊಂದು ದಾರಿದೀಪಗಳು ಒಂದೊಂದು ಡಿಸೈನಲ್ಲಿ ಇರ್ತಿತ್ತು ನೋಡಿ. ಇವಾಗ ಅಯೋಧ್ಯೆಗೆ ರೀಚ್ ಆಗಿದ್ದು. ಇಲ್ಲಿಂದ ಅಯೋಧ್ಯೆ ಸ್ಟಾರ್ಟು. ಇದು ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಜನ್ಮಭೂಮಿ ಆಗಿದೆ ಇದು. ಇಲ್ಲಿಗೆ ಬರಬೇಕು ಅಂತ ನಾವು ರಾಮ ಮಂದಿರ ಓಪನಿಂಗ್ ಟೈಮಲ್ಲಿ ನಾವು ಬರಬೇಕಂತ ಅಂದ್ಕೊಂಡಿದ್ವಿ. ಅವತ್ತೇನೋ ಆಗಿಲ್ಲ, ಅದರದ್ದು ಎನಿಸ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ನಮಗೆ. ಈ ಟೈಮಲ್ಲಿ ರಾಮ ಮಂದಿರದ ಒಂದು ಹತ್ತಿರ ನಾವು ಹೋಗ್ತೀವಿ ಅಂದರೆ ಭಾರಿ ಒಂಥರ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಥರ ನಮಗೆ. ಅದನ್ನು ಬೈಕಲ್ಲಿ ಹೋಗಿರೋದಲ್ವ, ಅದೊಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ನಮ್ಮದು.
ಒಂದೊಂದು ಪ್ಲೇಸಲ್ಲಿ ಬ್ಲಾಕ್ ಏನಾದರೂ ಆದರೆ ಅರ್ಧ ಗಂಟೆ 1 ಗಂಟೆ ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಅಂದರೆ ಅಲ್ಲಿಂದ ಮೂವ್ ಆಗಬೇಕಂದ್ರೆ ನಾವು ಬೈಕಲ್ಲಾದರೆ ಸ್ವಲ್ಪ ಸ್ವಲ್ಪ ಜಾಗ ಸಿಕ್ಕಿದ್ರೂ ಸಾಕು, ಮುಂದೆ ಮುಂದೆ ಹೋಗ್ತಿರ್ಬೋದು. ಆದರೆ ಇದು ಬೇರೆ ಗಾಡಿಗಳೆಲ್ಲ ತಗೊಂಬಂದಿರೋರು ಸ್ಟಾಪೇ 1 ಗಂಟೆ, 1.5 ಗಂಟೆ ಈ ಥರ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಅಷ್ಟು ಟೈಮ್ ಹಿಡ್ಕೊತಿದ್ದು ನಮಗೆ. ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಅಂತೂ ಎಣಿಸಿರ್ಲಿಕ್ಕಿಲ್ಲ ಆ ಥರ. ಆ ಹತ್ತಿನ ಲೈಫೇ ಒಂಥರ ನಮಗೆ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿದು. ಅದೇ ನಾನು ಹೇಳಿದೆ ಅಲ್ವಾ, ದಾರಿದೀಪಗಳು ನೋಡಿ ಯಾವ ಥರ ಡಿಸೈನ್ಗಳನ್ನ ಮಾಡಿದ್ದಾರೆ, ಹೊಸ ರೀತಿ ಇದೆಲ್ಲ. ಇಲ್ಲೊಂದು ಫ್ಲೈಓವರ್ ನೋಡಿ, ಇದೊಂಥರ ಚೆನ್ನಾಗಿದೆ. ರಾಮನ ಮೂರ್ತಿಗಳನ್ನೆಲ್ಲ ಡ್ರಾಯಿಂಗ್ ಎಲ್ಲ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಗೋಡೆಗಳಲ್ಲೆಲ್ಲ. ಸುತ್ತಲೂ ಇದೇ ಇರೋದು ರಾಮಾಯಣದ ಕೆಲವೊಂದೊಂದು ಸ್ಟೋರಿಗಳೆಲ್ಲ, ಹಿಂದಿನದು ಇದರ ಬಗ್ಗೆ ನೋಡಿ. ಇಲ್ಲಿಂದ ರಾಮ ಮಂದಿರದ ಇಕ್ಕೆಲೆಗಳಲ್ಲಿ ಸರಯೂ ನದಿಯು ಆವರಿಸ್ಕೊಂಡಿದೆ ಸುತ್ತಲೂ. ಇಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಹೊರಟಿದ್ದು ರಾಮ ಮಂದಿರದೊಳಗೆ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಹನುಮಗಡ್ಗೆ ಹೋಗಬೇಕು. ಹನುಮಗಡ್ಡೆಯಿಂದ ಅಲ್ಲಿಂದ ತುಂಬ ದೂರ ನಡ್ಕೊಂಡು ತುಂಬ ನಡಿಲಿಕ್ಕಿದೆ. ನಮ್ದು ಆ ಬ್ಯಾಗೆಲ್ಲ ಎತ್ಕೊಂಡು ಸಿಕ್ಕಾಪಟ್ಟೆ ನಡೆದಿದ್ವಿ. ಫ್ಯಾಮಿಲಿಯೆಲ್ಲ ಕರ್ಕೊಂಬರ್ತಿದ್ರೆ ಭಾರಿ ಕಷ್ಟ ಆಗ್ತಿತ್ತು ಅಂತ ಅನ್ನಿಸ್ತಿತ್ತು ನಮಗೆ ಅಲ್ಲಿ ಇದ್ದವಾಗ, ಆ ಜಾಗಕ್ಕೆ ಹೋದವಾಗ. ಇಲ್ಲಿದು ಮಂಗಗಳು ಒಂಥರ ವಿಚಿತ್ರವಾಗಿರುತ್ತೆ ನೋಡಿ. ಬಾಲ ಸ್ವಲ್ಪ ಕಡಿಮೆ ಸಣ್ಣದಿರುತ್ತೆ ಬಾಲ, ಆಮೇಲೆ ಒಂಥರ ಕೆಂಚು ಕೂದಲು ಥರ ಆ ಥರ ಇರುತ್ತೆ ಕೂದಲು ಇದ್ರದ್ದು. ಇಲ್ಲಿಂದ ಸರಯೂ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಹೊರಡುವಾಗ ಹಣೆಗೆ ಗಂಧದ ಲೇಪನಗಳೊಂದಿಗೆ ನಾವು ಇಲ್ಲಿಂದ ತಿಲಕವನ್ನಿಟ್ಟು ರಾಮ ಮಂದಿರಕ್ಕೆ ನಾವು ಇಲ್ಲಿಂದ ಹೊರಟಿದ್ದು. ಎಂಥ ಜನ ಅಂದರೆ ಇದು ಬೆಳಿಗ್ಗೆ ಇದು ಎಷ್ಟು ಜನ ಇದ್ರು ಅಂದರೆ ನಡ್ಕೊಂಡು ಹೋಗೋಕ್ಕೆ ಇಲ್ಲಿಂದ ಸಿಕ್ಕಾಪಟ್ಟೆ ನಡಿಲಿಕ್ಕಿದೆ. ಇಲ್ಲಿಂದ ನಾವು ಹನುಮಗಡ್ ಹತ್ರ ಹೋಗಬೇಕು. ಅಲ್ಲಿಂದ ಮತ್ತೆ 1-2 ಗುಡಿ ಹೋಗಲಿಕ್ಕಿದೆ. ಅಲ್ಲಿಂದ ಮತ್ತೆ ಇಲ್ಲಿದು ಸ್ಪೆಷಲ್ ಅಂದರೆ
ಮಲ್ಕೊಂಡಿರುವ ಹನುಮಂತ ಆಂಜನೇಯ ಟೆಂಪಲ್ ಇದೆ ಒಂದು ಮಲ್ಕೊಂಡಿರೋದು. ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಆಮೇಲೆ ಹೋಗಬೇಕು ರಾಮ ಮಂದಿರಕ್ಕೆ. ಇರುವಂಥದ್ದು ಹನುಮಗಡ್ ಅಂತ ಇಲ್ಲಿ ರಾಮ ಮಂದಿರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಹೋಗ್ಬೇಕಂತೆ. ಜನ ಯಾವ ಥರ ತುಂಬ್ಕೊಂಡಿದ್ದಾರೆ ಇಲ್ಲಿ ನೋಡಿ, ಒಂದು ಇಂಚು ಗ್ಯಾಪ್ ಇಲ್ಲ, ಆ ಥರ ದೂಡ್ಕೊಂಡು ಚಪ್ಪಲಿಗಳ ಒಂದು ಸೈಡಲ್ಲಿ ಚಪ್ಪಲಿಗಳ ರಾಶಿ ಅಂದರೆ ರಾಶಿ. ಇದನ್ನೆಲ್ಲ ಎಷ್ಟು ಟನ್ಗಟ್ಟಲೆ ಚಪ್ಪಲಿಗಳನ್ನು ಎಲ್ಲ ತೊಗೊಂಡೋಗಿ ಹಾಕಿದಾರಂತೆ, ಯಾರ್ದು ಏನಂತಲೇ ಗೊತ್ತಿಲ್ಲದೆ ಇರೋದು. ಆ ಥರ ಅಲ್ಲಿದೆಲ್ಲ ಪರಿಸ್ಥಿತಿ ಆ ಥರ ಇತ್ತು ಅಲ್ಲಿ. ಮತ್ತು ಒಂದು ಲಡ್ಡು ಪ್ರಸಾದ ಅಂತ ಕೊಡ್ತಾರೆ. ಆ ಪ್ರಸಾದದಲ್ಲಿ ಅಲ್ಲಿ ಆಂಜನೇಯನ ಹತ್ತಿರ ಇಟ್ಟುಬಿಟ್ಟು ನಮಗೆ ಅಲ್ಲಿದು ಮಾಲೆನ ಹೊರಗಡೆ ಎಸಿತಿರ್ತಾರೆ. ಅದು ನಮಗೆಲ್ಲ ಸಿಕ್ಕಿದವ್ರಿಗೆ ಹಿಡ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಅಲ್ಲಿಂದ ಪ್ರಸಾದ ಅದೇ ನಾವೇ ತಗೊಂಡೋಗಿ ಅದನ್ನ ದೇವ್ರ ಹತ್ರ ಇರ್ತಾರೆ, ಅದನ್ನೇ ಹಿಂದೆ ಕೊಡ್ತಾರೆ. ಅದು ನಮಗೆ ಪ್ರಸಾದ ಆಗುತ್ತೆ ಅಷ್ಟೇ. ಅದೇ ಹೇಳಿದೆ ಅಲ್ವಾ, ಇಲ್ಲಿದ್ದು ಮಂಗ ನೋಡಿ, ಅದು ಎಷ್ಟು ಸಣ್ಣ ಇದೆ ಬಾಲ ಅದರದು ಅಂತ. ಈ ಕಡೆ ಎಲ್ಲ ತುಂಬ ಉದ್ದ ಇರುತ್ತೆ ಬಾಲಗಳು ಇದರಲ್ಲಿ ಮಂಗದು. ಇದು ನೋಡಿ ರಾಮ ಮಂದಿರದ ಎಂಟ್ರೆನ್ಸ್, ಒಳಗಡೆ ಹೋಗುವಂಥ ಗೋಪುರಕ್ಕೆ ಇವಾಗ ಹೋಗೋದು ನಾವು. ಇಲ್ಲಿಂದ ಗೋಪುರ, ಇದು ಗೋಪುರ ರಾಮ ಮಂದಿರದ್ದು ಮೊದಲನೇ ಸಿಗುವಂತಹ ರಾಜಗೋಪುರ ಆಗಿರ್ಬೋದು. ಇದು ರಾಜಗೋಪುರ, ಹೌದು, ಇದು ರಾಜಗೋಪುರದಿಂದ ಒಳಗಿಂದಾಗಿ ಹೋಗಿ ಅದ್ರ ಒಳಗೆ ಎಷ್ಟು ಗಂಟೆ 3 ಗಂಟೆನೇನೋ ಒಳಗಿಂದ ವೆಯ್ಟ್ ಮಾಡಿದ್ದೀವಿ. ಅಲ್ಲಿ ಒಳಗೆ ಹೋಗಿ ಅಲ್ಲಿ ನಿಂತು ಅಲ್ಲೆಲ್ಲ ನಮ್ಮ ಕರ್ನಾಟಕದಿಂದ ಬಂದಿರೋರು 1-2-3 ಜನ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡಿದ್ವಿ. ಮತ್ತು ಇನ್ನೊಂದು ಹೇಳಬೇಕಂತ ಅಂದ್ಕೊಂಡಿದ್ದೇನೆಂದರೆ, ಇನ್ನೂ ಕೂಡ ಕೆಲಸ ಬಾಕಿ ಇದೆ. ಅದು ಇವಾಗ ಇನ್ನೂ ಸ್ಟಾರ್ಟ್ ಆಗ್ಬೋದು, ಇಲ್ಲ ಮುಗಿತಾ ಬಂತು ಅನಿಸುತ್ತೆ. ಇವಾಗ ನಾವು ಹೋಗಿನೇ 1 ವರ್ಷ ಆಗ್ತಾ ಬಂತು. ಇವಾಗ ಕೆಲಸ ಎಲ್ಲ ಬಾಕಿ ಇತ್ತು, ಅವಾಗ ಸ್ವಲ್ಪ ಅಲ್ಲಲ್ಲಿ ಬಾಕಿ ಇತ್ತು. ಅದೆಲ್ಲ ಫಿನಿಶಿಂಗ್ ಇವಾಗ ಆಗುವಾಗ ಭಾರಿ ಮತ್ತೂ ಚೆನ್ನಾಗಾಗ್ಬೋದು. ಅದು ಫುಲ್ ಆದವಾಗ ಮತ್ತೆ ಒಂದು ಸರಿ ಹೋಗಬೇಕು ಅಂತ ಅನಿಸ್ತಿದೆ. ಆ ಥರ ಇದು ನೋಡಿ, ಇದು ಗೋಪುರ. ಇದು ಕಂಬಗಳ ಮೇಲೆ ಎಲ್ಲ ಒಂದೊಂದು ಇಂಚೂ ಬಿಟ್ಟಿಲ್ಲ, ಅಷ್ಟು ಡೀಟೇಲಿಂಗ್ ವರ್ಕು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಇದು ರಾಮ ಮಂದಿರದ ದ್ವಾರ, ಮಹಾದ್ವಾರ. ಇಲ್ಲಿಂದ ಡೈರೆಕ್ಟಾಗಿ ನಮಗೆ ಎಲ್ಲರನ್ನ ಒಂದೇ ಸಾರಿಗೆ ಬಿಡೋದು. ಅಲ್ಲಿ 2 ಲೈನ್ ಮಾಡಿದ್ದಾರೆ. 2 ಲೈನಲ್ಲಿ ಒಂದೇ ಸಾರಿಗೆ ಬಿಡ್ತಿದ್ರು ರಾಮನ್ನ ನೋಡೋಕ್ಕೆ. ಇದು ಮೇಯ್ನ್ ರಾಮ ಮಂದಿರದ ಗೋಪುರ. ಇದು ಮೈನ್ ರಾಮ ಮಂದಿರದ ಎಂಟ್ರೆನ್ಸು. ಇಲ್ಲಿದು ಜನ ನೋಡಿ, ಇಲ್ಲಿದು ಕೆತ್ತನೆಗಳು ನೋಡಿ, ವರ್ಷಗಟ್ಟಲೆ ಕೆತ್ತನೆ ಮಾಡಿದ್ದಾರೆ. ನಮ್ಮ ಈ ಕಡೆಯಿಂದ ತುಂಬ ಜನ ಹೋಗಿ ಕೆತ್ತನೆ ಮಾಡಿದ್ದಾರೆ. ಆದರೆ ನೋಡಿ, ಅಲ್ಲಿದು ಕೆತ್ತನೆಗಳೆಲ್ಲ ಯಾವ ಥರ ಮೂಡಿ ಬಂದಿದೆ ನೋಡಿ. ಒಂದೊಂದು ಇಂಚು, ಅರ್ಧ ಇಂಚೂ ಬಿಟ್ಟಿಲ್ಲ, ಅಷ್ಟು ಡೀಟೇಲಾಗಿ ಅದರ ಹಾವಭಾವಗಳು, ಆ ಮೂರ್ತಿಗಳೆಲ್ಲ ನೋಡ್ತಿದ್ರೆ ಅದೇ ಮಾತಾಡುತ್ತೆ ನಮ್ಮ ಜೊತೆ. ಅಂದರೆ ಟೈಮ್ ಸಾಕಾಗಲ್ಲ ಅದ್ರ ಜೊತೆ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ನೋಡಿದಷ್ಟು ನೋಡ್ಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿ, ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕಂಬಗಳೆಲ್ಲ, ಆಮೇಲೆ ಮುಚ್ಚಿಗೆಗಳು, ಆಮೇಲೆ ಗೋಪುರಗಳು, ಬಳ್ಳಿ, ಆಮೇಲೆ ಒಂದೊಂದು ಶಿಲಾಬಾಲಿಕೆಗಳಾಗಿರ್ಬೋದು, ಗಣಪತಿ, ಆಂಜನೇಯ, ಪಂಚಮುಖಿ ಆಂಜನೇಯ, ಕೈಗಳ ಡೀಟೇಲ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಇಷ್ಟು ಸಣ್ಣ ಪೀಸ್ಗಳದು, ಅಷ್ಟರಲ್ಲೇ ಒಂದು 6 ಇಂಚು 5 ಇಂಚು ಇಷ್ಟರಲ್ಲೇ ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕ್ಕೆ. ನಿಜ ಹೇಳಬೇಕಂದ್ರೆ ಇಲ್ಲೆಲ್ಲ ಇದನ್ನೆಲ್ಲ ನೋಡಬೇಕಂದ್ರೆ ವಾರಗಟ್ಟಲೆ ಇದ್ರೂ ಫುಲ್ ನೋಡೋಕ್ಕಾಗಲ್ಲ, ಅಷ್ಟು ಇದೆ ವರ್ಕ್ ಅಲ್ಲಿ. ನೋಡಿದಷ್ಟು ಮುಗಿಯಲ್ಲ. ಈ ನಮ್ಮದು ಬೇಲೂರು, ಹಳೆಬೀಡು ಈ ಥರನೇ ಇಲ್ಲಿ ಒಂಥರ ಡಿಫ್ರೆನ್ಸ್ ಕಾಣಿಸುತ್ತೆ. ಅಂದರೆ ಅಲ್ಲಿ ನಾವು ಕಪ್ಪು ಕಲ್ಲಲ್ಲಿ ನೋಡ್ಬೋದು ಕೆತ್ತನೆಗಳನ್ನ, ಇಲ್ಲಿ ಬಿಳಿ ಕಲ್ಲಲ್ಲಿ. ಈ ಕಲ್ಲುಗಳಲ್ಲಿ ಯಾವ ಕಲ್ಲು ಏನು ಅಂತ ಅಷ್ಟೊಂದು ಇದ್ರ ಬಗ್ಗೆ ವಿವರಣೆ ಗೊತ್ತಿಲ್ಲ ನನಗೆ. ಆದರೆ ನೋಡಿ, ಇದು ಎಂಥ ವರ್ಕ್ಗಳನ್ನೆಲ್ಲ ಕೆತ್ತಿದ್ದಾರೆ ನೋಡಿ. ಡೀಟೇಲಿಂಗ್ಸ್ ಅಷ್ಟು ಕ್ಲಿಯರ್ ಆಗಿದೆ ನೋಡೋಕ್ಕೆ. ಎಲ್ಲರೂ ಅಲ್ಲಿ ಹೋದವಾಗ ಒಂದೇ ಘೋಷಣೆ, ರಾಮಚಂದ್ರ ಕಿ ಜೈ ಅಂತ. ಈ ಘೋಷಣೆಗಳೆಲ್ಲ ಸೇರಿದವಾಗ ಅಲ್ಲಿ ಒಂದು ಪಾಸಿಟಿವ್ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ,
ನೀವು ಅಲ್ಲಿ ಏನಿಲ್ಲ ಅಂದರೂ ನಿಮ್ಗೆ ಅಲ್ಲೊಂದು 1000 ಲಕ್ಷ ಕೋಟ್ಯಾಂತರ ಜನ ಸೇರ್ತಿದ್ದಾರೆ ಅಂದರೆ ಅಲ್ಲಿ ಒಂದು ನಿಮಗೆ ಪಾಸಿಟಿವ್ ವೈಬ್ ಬಂದೇ ಬರುತ್ತೆ. ಆ ದೇವರಿಗೆ ಕಲೆ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಈ ಥರನೇ 1000 ಜನ ಸೇರಿಕೊಂಡು ಅಲ್ಲಿ 1000 ಜನರದ್ದು ಉಸಿರು ಗಾಳಿಯಲ್ಲಿ ಬೆರೆತವಾಗ ಅಲ್ಲಿ ಪಾಸಿಟಿವ್ ವೈಬ್ ಆಗಿ ಕನ್ವರ್ಟ್ ಆಗಿ ದೇವ್ರ ಹತ್ರ ಇರುತ್ತಂತ ಅದು. ಅದೇ ನಮಗೆ ಅಲ್ಲಿಗೆ ಹೋಗಬೇಕಂತ ಒಂದು ಆಸೆ ಆಗಿರ್ಬೋದು. ಇಲ್ಲ ಇಷ್ಟೊಂದು ಕೋಟಿ ಜನರೆಲ್ಲ ಏನಕ್ಕೆ ಅಲ್ಲಿಗೆ ಬರ್ತಿದ್ದಾರೆ ಅಂದರೆ ಇದೇ ಒಂದು ರೀಸನ್ ಆಗಿರ್ಬೋದು. ಅಂದರೆ ಆ ಸೆಳೆತ ಇರುತ್ತಲ್ವ, ಅದು ಏನೋ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದು ಆ ಥರ ಏನೋ ಒಂದು ಅಲ್ಲಿಗೆ ಹೋಗೋದವಾಗ ಇಷ್ಟು ದೂರ ಜರ್ನಿ ಮಾಡ್ಕೊಂಡು ಬಂದು ಇಲ್ಲಿ ರೀಚ್ ಆದವಾಗ ಒಂದು ಆಗೋ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಬಿಟ್ಟು ಅದನ್ನೆಲ್ಲ ಶೇರ್ ಮಾಡ್ತಾ ಮಾತುಗಳಿಗೆ ಸಿಗೋದಿಲ್ಲ ಅದು. ಈ ಥರ ಇಲ್ಲಿನೂ ಅಷ್ಟೇ. ಅಂದರೆ ಕುಂಭಮೇಳಕ್ಕೆ ಬಂದಿರೋರೇ ಇಲ್ಲಿಗೆ ಬಂದಿರೋದು. ಅಂದರೆ ಅದೇ ಆ ಟೈಮಲ್ಲಿ ಇಲ್ಲಿಗೆ ಬರೋ ಜನಸಂಖ್ಯೆ ಕೂಡ ಜಾಸ್ತಿ ಆಗಿತ್ತಂತೆ. ಭಕ್ತರ ಸಂಖ್ಯೆ ಎಲ್ಲ ಈ ಕಡೆ ಅಂದರೆ ಕುಂಭಮೇಳ ಸ್ಟಾರ್ಟ್ ಆಗಿದ್ದರೆ 47 ದಿನ ಕುಂಭಮೇಳ ನಡೆದಿದೆ. ಆ 47 ದಿನದಲ್ಲಿ ಕುಂಭಮೇಳ ನಡೆದಿರುವ ಆ ಟೈಮಲ್ಲಿ ಇಲ್ಲಿ ಮತ್ತು ಕಾಶಿಗೆ ಜನ ಜಾಸ್ತಿಯಾಗಿ ಬರ್ತಿರೋದು. ಅಂದರೆ ಈ 3 ಪ್ಲೇಸ್ನನ್ನು ಫುಲ್ ನೋಡಿಕೊಂಡೇ ಹೋಗೋಣ ಅಂತ ಎಲ್ಲೂ ಪ್ಲ್ಯಾನ್ ಹಾಕ್ಕೊಂಡು ಬರ್ತಿರ್ತಾರಲ್ವ, ಆ ಥರ. ಆ ಡೀಟೇಲ್ಸ್ ನೋಡಿ, ಡೀಟೇಲಾಗಿ ಎಷ್ಟು ಕ್ಲಿಯರ್ ಆಗಿದೆ. ಪಾಸ್ ಮಾಡ್ಕೊಂಡು ನೋಡಿ, ನೀವು ಗೊತ್ತಾಗಲ್ಲ ಅನಿಸುತ್ತೆ ಅದು ವೀಡಿಯೋನ ಪಾಸ್ ಮಾಡಿಕೊಂಡು ಝೂಮ್ ಮಾಡ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಡೀಟೇಲ್ಸ್ ಎಷ್ಟು ಕ್ಲಿಯರ್ ಆಗಿದೆ ವರ್ಕ್ಗಳಂದರೆ. ಈ ಜನರೆಲ್ಲ ನೋಡಿ ಯಾವ ಥರ ಗಂಧಗಳೆಲ್ಲ ಸಿಕ್ಕಿದನ್ನೆಲ್ಲ ತಗೊಂಬಂದು ಅದಕ್ಕೆಲ್ಲ ಉಜ್ಜಿ ಹಾಕಿದ್ದಾರೆ. ಕಂಬಗಳ ಸ್ಟ್ರಕ್ಚರು ಯಾವ ಥರ ಎಲ್ಲ ಇದೆ ಅಂತ ನೋಡಿ. ಇಲ್ಲಿ ರಾಮನ ಮೂರ್ತಿ ನೋಡಿ, ಇಲ್ಲಿ ಬಾಲ ಶ್ರೀರಾಮಚಂದ್ರನ ಮೂರ್ತಿ ನೋಡಿ ಇಲ್ಲಿ ಇರುವಂಥದ್ದು. ಇಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಕಾಣಿಸ್ತಿತ್ತು ಅಂದರೆ ಅಲ್ಲಿ ಹೋದ ಒಂದು ಧನ್ಯ ಅನ್ನೋ ಮನಸ್ಸು ಅಲ್ಲಿ ಫೀಲ್ ಆಗ್ತಿತ್ತು ನಮಗೆ. ಅಂದರೆ ಅಷ್ಟೊಂದು ಟೈಮ್ ಕೊಡ್ತಿರ್ಲಿಲ್ಲ ನಮಗೆ ಅಲ್ಲಿ ನೋಡೋಕ್ಕೆ. ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ದೂಡೋದು ನೋಡಿ, ಒಬ್ಬೊಬ್ಬರನ್ನ ಹಿಡ್ಕೊಂಡು ದೂಡ್ತಿದ್ರು, ಹೋಗಿ ಮುಂದೆ ಹೋಗಿ ಆ ಥರ ಈ ಥರ ಅಂತ. ಅದೇ ಒಂದು ಸೆಕೆಂಡಲ್ಲಿ ನೋಡೋಕ್ಕೆ ಸಿಕ್ತಲ್ವ, ಅದೇ ಒಂಥರ ಖುಷಿ ನೋಡಿ. ಇಲ್ಲಿ ಇದರ ಹಿಂದುಗಡೆ ನೋಡ್ಬೋದು ಸ್ವಲ್ಪ, ಅಲ್ಲಿ ವರ್ಕ್ಗಳು ಇನ್ನೂ ಬಾಕಿ ಇದೆ. ಆಮೇಲೆ ಇಲ್ಲಿ ನೋಡಿ, ನಾವು ಬ್ಯಾಗ್ನ ಹಾಕಿ ಅದ್ರ ಮೇಲೆ ಕೂತಿದೆ ಅಂತ ಹೇಳಿದಲ್ವ, ಅಲ್ಲಿ ಆ ಬ್ರೇಕ್ ಲೈಟ್ ನೋಡಿ, ಬ್ರೇಕ್ ಹಾಕಿ ಮೆಲ್ಟ್ ಆಗಿ ನನ್ನ ಬ್ಯಾಗ್ ಎಲ್ಲ ತೂತಾಗಿದೆ ಗೊತ್ತಾ, ಆ ಥರ. ಇದು ನಮಗೆ ನೋಡಿ ನೈಟು ಸ್ಟೇ ಆಗಲಿಕ್ಕೆ ಇಲ್ಲಿ ರಾಮ ಮಂದಿರದಲ್ಲಿ ಕೊಟ್ಟಿರೋದು. ಇದೆಲ್ಲ ಮಂಗ ಎಲ್ಲ ಇದು ಮಾಡಿರೋದಂತೆ ಇಲ್ಲೆಲ್ಲ ಹೇಳ್ತಿದ್ರು. ಅಂದರೆ ಓಪನ್ ಆಗಿ ಇಲ್ಲೇ ಮಲ್ಕೊಳ್ಳಿಕ್ಕೆ ಇಲ್ಲಿ ನಾವು ಅಲ್ಲಿ ರಾಮ ಮಂದಿರದಲ್ಲಿ ಒಂದಿನ ಹಾಲ್ಟ್ ಆಗಿದ್ವಿ. ರಾಮ ಮಂದಿರದಲ್ಲಿ ಒಂದಿನ ನಾವು ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಮಾರ್ನಿಂಗ್ ಅಲ್ಲಿಂದ ಹೊರಟಿದ್ವಿ. ಅಲ್ಲಿಂದ 6-7 ಗಂಟೆಗೇನೋ ಅಲ್ಲಿಂದ ಹೊರಟಿದ್ದು ನಾವು. ಬೆಳಿಗ್ಗೆದೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ನೆಕ್ಸ್ಟು ಇನ್ನು ಬರುವಂಥದ್ದು ಲಾಸ್ಟ್ ಕೊನೆ ವೀಡಿಯೋ ಆಗಿರುತ್ತೆ ಇದು. ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಆಗಿರೋದು ಪ್ರಯಾಗ್ರಾಜ್ಗೆ, ಕುಂಭಮೇಳ ತ್ರಿವೇಣಿ ಸಂಗಮಕ್ಕೆ ನಾವು ಇಲ್ಲಿಂದ ಹೊರಟಿರೋದು. ಇದು ರಾಮ ಮಂದಿರದಲ್ಲಿ ನಾವು ತೆಗೆದಿರೋ ಫೋಟೋಸ್ಗಳೆಲ್ಲ ಇದು. ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಆದಷ್ಟು ವೀಡಿಯೋಗಳು ನೋಡಲಿ ಜನರು ಅಂತ. ಖುಷಿಯಾದರೆ ಕಮೆಂಟ್ ಮಾಡಿ ನೀವು. ಕೊನೆಯದಾಗಿ ಈ ಕುಂಭಮೇಳದೊಂದು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ನಿಮ್ಮ ಮುಂದೆ ಒಂದು ಹೊಸ ಥರದ ಒಂದು ವೀಡಿಯೋಗಳನ್ನ ತಗೊಂಬರ್ತೀನಿ ನಾನು ನಿಮ್ಮ ಮುಂದೆ. ಈ ಥರ ಇರಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ಒಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ ನೋಡಿ. ಅದಕ್ಕೂ ನಿಮ್ಗಳ ಸಪೋರ್ಟ್ಗಳು ನಂಗೆ ತುಂಬ ಬೇಕು. ನಿಮ್ಮ ಸಪೋರ್ಟ್ ಮಾಡಿಲ್ಲ ಅಂದರೆ ಏನು ಮಾಡಿದ್ರೂ ನಾವು ವೇಸ್ಟೇ. ನೀವು ಸಪೋರ್ಟ್ ಮಾಡಿ ನಮಗೆ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ.